ಶ್ರೀವತ್ಸ ಅವರು KR ಕಾನ್ಸ್ಟಿಟ್ಯೂನ್ಸಿ MLA ದಿನ ಬೆಳಿಗ್ಗೆ ಎದ್ರು ಪಾಪ ಅವರು ಮಾಧ್ಯಮದ ಮುಂದೆ ಬಂದು 87,000 ಮೂಡಾದಲ್ಲಿ ಸೈಟ್ಗೋಸ್ಕರ ಅರ್ಜಿ ಹಾಕೊಂಡು ಕಾಯ್ತಾ ಅವ್ರೆ. 87,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇರುವಂಥ ಸಂಖ್ಯೆ 50 ವರ್ಷದಿಂದ ಇದ್ದಾರೆ. 50 ವರ್ಷದಿಂದ ಇರುವಂಥ ಅದು ಒಂದು ಸಂಖ್ಯೆ ಇರಲಿ. ಇದರಲ್ಲಿ ನಾನು ಶ್ರೀವತ್ಸ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಉತ್ತರವನ್ನು ಕೊಡಬೇಕು. ಶ್ರೀವತ್ಸ ಅವರೇ, ನಿಮಗೆ ನಾವು ಉತ್ತರ ಕೇಳಿದ್ರೆ ಲೀಗಲ್ ನೋಟಿಸ್ ಕೊಡ್ತೀರಾ? ಕೊಡಿ. ನಾನು ಉತ್ತರ ಕೇಳ್ತೀನಿ ನಿಮ್ಮಲ್ಲಿ. ನಿಮ್ಮ BJP ಸರ್ಕಾರ ನಮ್ಮ ರಾಜ್ಯದಲ್ಲಿ 10 ವರ್ಷ ಆಳಿದೆ. JDS ಜೊತೆ ಸಮ್ಮಿಶ್ರ ಸರ್ಕಾರ 2 ವರ್ಷ, ಒಟ್ಟು 12 ವರ್ಷ ಇದ್ರಿ ನೀವು. ಮೂಡಾದಲ್ಲಿ ಎಷ್ಟು ಸೈಟ್ಗಳು ಕೊಟ್ಟಿದ್ದೀರಿ ದಯಮಾಡಿ ಒಂಚೂರು ಹೇಳ್ತೀರಾ ಜನರಿಗೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನೀವು 10 ವರ್ಷ ಪ್ಲಸ್ 12 ವರ್ಷ ಇದ್ರಲ್ಲ, ಎಷ್ಟು ಜನಕ್ಕೆ ನೀವು ಎಷ್ಟು ಸೈಟನ್ನು ಕೊಟ್ಟಿದ್ದೀರಿ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 2017ರಲ್ಲಿ 2013ರಲ್ಲಿ 2 ಬಾರಿ ಒಟ್ಟು 5,500 ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀವಿ. 5,500 ನಿವೇಶನಗಳನ್ನು ಜನರಿಗೆ ಹಂಚಿರುವಂಥದ್ದು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನಿಮ್ಮ ರಾಜ್ಯ ಸರ್ಕಾರ ಇದ್ದಾಗ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀರಿ ಹೇಳ್ರಿ? 87,000 ಹೆಂಗಾಯಿತು? ನೀವು 12 ವರ್ಷದಲ್ಲಿ ಎಷ್ಟು ಸೈಟ್ಗಳನ್ನ ಕೊಟ್ರಿ? ಈ ಒಂದು 50,000 ಸೈಟ್ ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ? ಎಲ್ಲ ಕರ್ಮಕಾಂಡ ಇವೆಲ್ಲವೂ ಹಗರಣಗಳು ನಡೆದಿರುವಂಥದ್ದು ಯಾರ ಕಾಲದಲ್ಲಿ ರೀ ಶ್ರೀವತ್ಸ ಅವರೇ? ನಿಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ. ಈ ದಿನೇಶ್ ಕುಮಾರ್ನ ಅಪಾಯಿಂಟ್ ಮಾಡಿದ್ದು ಯಾರ್ರೀ? ನಿಮ್ಮವರೇನೆ. ನಟೇಶ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದು ಯಾರ್ರೀ? ನಿಮ್ಮವರೇನೆ. ನಿಮ್ಮ ಸರ್ಕಾರ ಮಾಡಿದ್ದು. ಅವ್ರ ವಿರುದ್ಧ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನಾನು ಸ್ವಾಗತ ಮಾಡ್ತೀನಿ. ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಗುಡ್. ನಾವು ವಿ ಆರ್ ಆಲ್ಸೋ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್. ತಪ್ಪಿತಸ್ಥರು ಯಾರಿದ್ರೂ ಬಿಡಲ್ಲ, ಆ್ಯಕ್ಷನ್ ತಗೊಳ್ಳೋಂಥ ಕೆಲಸವನ್ನು 100ಕ್ಕೆ 100ರಷ್ಟು ಮಾಡೇ ಮಾಡ್ತೀವಿ. ಅದರಿಂದ ಜನಕ್ಕೆ ಹೊರಗಡೆ ಬಂದ್ಬಿಟ್ಟು ಮಾಡಿರೋ ತಪ್ಪೆಲ್ಲ, ನೀವು ಮಾಡಿರೋ ತಪ್ಪನ್ನು ನಮ್ಮ ಮೇಲೆ ಮೆತ್ತುವಂಥ ಕೆಲಸವನ್ನು ಮಾಡಬೇಡಿ. ನೀವು ಎಷ್ಟು ಸೈಟ್ ಕೊಟ್ರಿ ಜನಗಳಿಗೆ ಅದನ್ನು ಹೇಳಿ. ನಿಮ್ಮ ಕಾಲದಲ್ಲಿ ಎಷ್ಟು ಕೊಟ್ರಿ ಅನ್ನುವಂಥದ್ದು ದಯಮಾಡಿ ಹೇಳಬೇಕು. ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟು ಅನ್ನೋದು ದಯಮಾಡಿ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡಿ. ಇಡೀ ಮೈಸೂರಲ್ಲಿ ಇಷ್ಟೆಲ್ಲ ಲೇಔಟ್ಗಳು ಡೆವಲಪ್ ಆಗಿದ್ದಾವೆ, ಯಾರ ಕಾಲದಲ್ಲಿ ಡೆವಲಪ್ ಆಯಿತು, ಯಾರು ಸೈಟ್ ಕೊಟ್ಟಿದ್ದು ಅನ್ನುವಂಥದ್ದು ಹೇಳಿ. SM ಕೃಷ್ಣ ಅವ್ರ ಪೀರಿಯಡಲ್ಲಿ ಎಷ್ಟು ಸೈಟ್ ಕೊಟ್ಟೋ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಸೈಟ್ಗಳು ಕೊಟ್ಟರು ಅವೆಲ್ಲವನ್ನು ಹೇಳಿ. ಮಂತ್ರಿಗಳ CM ಆಗಿದ್ದಾಗ ಎಷ್ಟು ಸೈಟ್ಗಳ ಕೊಟ್ಟರು ಅನ್ನುವಂಥದ್ದೆಲ್ಲ ಸಂಪೂರ್ಣವಾಗಿ ಹೇಳುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಓಡೋಗುವಂಥ ಕೆಲಸವನ್ನು ಮಾಡಬೇಡಿ. ತಗತ್ತೀವಿ, ಒಂದೊಂದೇ ತಗತ್ತೀವಿ. ಈಗ ಜುಡಿಷಿಯಲ್ ಎನ್ಕ್ವೈರಿಗೆ ರಚನೆ ಮಾಡಿರುವಂಥದ್ದು ಅದೇ ತಾನೇ ದೇಸಾಯಿ ಅವ್ರ ನೇತೃತ್ವದಲ್ಲಿ ತಗೋತೀವಿ. ಹಾಂ, ಈಗ ನಾನು ತಾವು ಪತ್ರಕರ್ತರಿದ್ದೀರಿ. ಒಬ್ಬ ವ್ಯಕ್ತಿ ವಿರುದ್ಧ ಆರೋಪಗಳು ಬಂದ ಮೇಲೆ ಅವನ್ನ ಸಸ್ಪೆಂಡ್ ಮಾಡೋದು ಮತ್ತೊಂದು ಇನ್ನೊಂದು ಯಾವುದೇ ಆಧಾರ ಇಲ್ಲದೇನೆ, ಫಿಸಿಕಲ್ ಆಧಾರ ಇಲ್ಲದೇನೆ ಸಸ್ಪೆಂಡ್ ಮಾಡಿದ್ರೆ ನೇಚರಲ್ಲಿ 100% ಕೋರ್ಟ್ಗೆ ಹೋಗ್ತಾರೆ, ಅವರು KATಗೆ ಹೋಗ್ತಾರೆ, ಸ್ಟೇಟ್ ಹತ್ತಾರೆ. ನಾವೊಂದಷ್ಟು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥ ಅಂತ ಗೊತ್ತಾದ ಮೇಲೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ 100%. ಒಬ್ಬರು MLA ಆಗಿರೋರು ಆ ಪರಿಜ್ಞಾನ ಆದರೂ ಇರಬೇಕು ಅವರಿಗೆ. ಇದಕ್ಕಿದ್ದಂಗೆ ಸಸ್ಪೆಂಡ್ ಮಾಡುವಂಥದ್ದಕ್ಕೆ ಬರೋದಿಲ್ಲ KS ಆಫೀಸರ್ಸ್ನ. ಅವ್ರಿಗೆ ಅಂತ KAT ಇದೆ, ಹೈಕೋರ್ಟ್ ಇದೆ. ಏನು ಆಧಾರ ತೋರಿಸ್ತೀರಿ? ಸುಮ್ಮನೆ ಇವ್ರು ಹೇಳ್ತಾರಲ್ಲ 5,000 ಕೋಟಿ ಹಗರಣ, ಯಾವುದನ್ನ ಒಂದು ದಾಖಲೆಗಳ ಬಿಡುಗಡೆ ಮಾಡುವಂಥ ಕೆಲಸವನ್ನು ಇಂಥವ್ರಿಗೂ ಮಾಡೋರು ಅವರು ಶ್ರೀವತ್ಸವ. 5,000 ಕೋಟಿ ಎಲ್ಲಿ ಆಗಿದೆ ಏನು ಅಂತದ್ದು ಹೇಳಿ ದಯಮಾಡಿ. ಯಾವುದನ್ನ ದಾಖಲೆಗಳ 1 2 3 4 ಈ ಲೇಔಟಲ್ಲಿ ಇಷ್ಟು, ಈ ಲೇಔಟಲ್ಲಿ ಎಷ್ಟು ಅಂತ ಹೇಳಿ. ಹಾಂ, ಅಲ್ಲಲ್ಲ 5,000 ಕೋಟಿ ಹಗರಣ ಎಲ್ಲಾಗಿದೆ ಹೇಳಿ ಸರ್. ಯಾವತ್ತದು ಹೇಳಿದಾರ? ಅವ್ರು ಸುಮ್ಮನೆ 5,000 10,000 ಕೋಟಿ ಬಾಯಿಗೆ ಬಂದಂಗೆಲ್ಲ ಒಂದು ಫಿಗರ್ ಹೇಳ್ತಾರೆ. ಆ ಫಿಗರ್ಗಳನ್ನ ನಾವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ ಅಷ್ಟೇ, ಕಾಣ್ತಾ ಇದ್ದೀವಿ ಅಷ್ಟೇ. ಹಗರಣ ಆಗಿಲ್ಲ ಅಂತ ನಾನೆಲ್ಲಿ ಹೇಳಿದೆ? ಹಗರಣ ಆಗಿಲ್ಲ ಅಂತ ಹೇಳ್ದ?
100% ಹಗರಣ ಆಗಿರುವಂಥದ್ದು ಸತ್ಯ ಗೊತ್ತಾದ ಮೇಲ್ನೋಟಕ್ಕೆ ಗೊತ್ತಾದ ಮೇಲೆ ಕಮಿಟಿ ರಚನೆ ಮಾಡಿರುವಂಥದ್ದು. ರಚನೆ ಮಾಡಿದ್ದೇನೆ ಆ ಜುಡಿಷಿಯಲ್ ಎನ್ಕ್ವೈರಿ ರಚನೆ ಮಾಡಿದ್ದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದ್ದು, BJP ಅವರಲ್ಲ.